ಪೂನಮ್ ದೀದಿ ಅಂಡ್ ಐ ಆರ್ ದ ಬೆಸ್ಟ್. ನಿದ್ದೆ ಬರ್ತಾ ಇದೆ, 1:30 ಆಗೋಗಿದೆ. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಫ್ರಮ್ ವೆಡ್ಡಿಂಗ್ ಸೀರೀಸ್. ಇದಾಗಿರುತ್ತೆ ನನ್ನ ಕಸಿನ್ ಸೌರವ್ ವಿತ್ ದಿಶಾರ ರಿಸೆಪ್ಷನ್ ವಿಡಿಯೋ. ಹಾಗೆ ಈ ವಿಡಿಯೋ ಸ್ಪೆಷಾಲಿಟಿ ಏನಂತ ಅಂದ್ರೆ ಮೋಸ್ಟ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ನಾನು ನಿಮ್ ಜೊತೆಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅಂಡ್ ಐ ಆಮ್ ಶ್ಯೂರ್ ನಿಮ್ಗೆ ಈ ರಿಸೆಪ್ಷನ್ ಕಮ್ ಫ್ಯಾಮಿಲಿ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕಡೆ ತನಕ ನೋಡಿ. ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ನೀವಿಲ್ಲಿ ಈಗ ನೋಡ್ತಿರೋದ ಒಂದು ಶೈಲಜಿ, ಸುಮ್ಯಕ ಹಾಗೆ ವೀಣಾಜಿ. ಸೊ ನನ್ನ ಫಸ್ಟ್ ಅಂಕಲ್ ಅಂದ್ರೆ ಈ ಕಡೆ ಫ್ಯಾಮಿಲಿಯಿಂದ ಏನಿದ್ದಾರೆ ಪ್ರತಾಪ್ ಮಾಮ, ಅವರ 3 ಬ್ಯೂಟಿಫುಲ್ ಡಾಟರ್ಸ್. ಹಿಯರ್ ಯು ಸಿ ಇಸ್ ಸ್ವಾತಿ ಬಂದು ಇವಾಗ ಮದ್ವೆ ಆಗ್ತಾ ಇದೆಯಲ್ಲ ಸೌರವ್ರ ಸ್ವಂತ ಅದಕ್ಕೆ ಸೋ ಪ್ರಿಟಿ ಇನ್ಸೈಡ್ ಅಂಡ್ ಔಟ್ ಅಂತಾನೆ ಹೇಳ್ಬೋದು. ಅಂಡ್ ದೇರ್ ಯು ಗೋ ಮೀಟ್ ದ ಮೋಸ್ಟ್ ಬ್ಯೂಟಿಫುಲ್ ಇನ್ಸೈಡ್ ಅಂಡ್ ಔಟ್ ಅಂತಾನೆ ಹೇಳ್ಬೋದು ಪೂನಮ್ ದೀದಿ ಇಸ್ ದ ಓನ್ಲಿ ಡಾಟರ್ ಆಫ್ ರುಕ್ಮಿಣಿ ಆಂಟಿ ಅಂಡ್ ವಾಸು ಅಂಕಲ್ ಇಸ್ ಅನ್ ಆರ್ಮಿ ಮ್ಯಾನ್. ಸೊ ನಾಟ್ ಜಸ್ಟ್ ಪೂನಮ್ ದೀದಿ ಇಸ್ ಪ್ರೌಡ್ ಆಫ್ ದಟ್, ಬಟ್ ನಾವು ಕೂಡ ತುಂಬಾ ಪ್ರೌಡ್ ಫೀಲ್ ಮಾಡ್ತೀವಿ ದಟ್ ನಮ್ಮ ಫ್ಯಾಮಿಲಿಲಿ ಕೂಡ ಒಬ್ರು ಮಿಲಿಟರಿ ಪರ್ಸನ್ ಇದ್ದಾರೆ ಅಂತ. ಕಿರಣಗಳಿಗೆ ಚುಂಬಿಸೋ ರಘುರಾಮ, ಕಿರಣದೊಳಗೆ ಸುಂದರ ರವಿಮಾಮ. ದೇರ್ ಯು ಸಿ ಸಂಗೀತ ಅಂಡ್ ಹರ್ ಡಾಟರ್ ಗುಡಿಯಾ. ಸಂಗೀತ ಬಂದು ಶೈಲಜಿ ಅಂತ ಹೇಳ್ತಾ ಇದ್ನಲ್ಲ, ಅವರ ಚಿಕ್ಕಮ್ಮ ಸುಬ್ಬು ಆಂಟಿ ಮಗಳು. ಸಂಗೀತ ವಾಸ್ ಜಸ್ಟ್ ಟೆಲಿಂಗ್ ಮಿ ನನ್ನ ವ್ಲಾಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ. ಬಟ್ ಯು ನೋ ಗೈಸ್, ಅವ್ರಿಗೆ ಎಷ್ಟು ಬ್ಯೂಟಿಫುಲ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಅಂತ. ಶಿ ಇಸ್ ಅನ್ ಎಕ್ಸ್ಪ್ರೆಷನ್ ಕ್ವೀನ್ ಅಂತಾನೆ ಹೇಳ್ಬೋದು. ತುಂಬಾ ಗ್ರೇಸ್ಫುಲ್ ಆಗಿ ಡ್ಯಾನ್ಸ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಹೇಗೋಗ್ತಿದ್ಯಾ? ನಿಮ್ ಚಿಕ್ಕಪ್ಪ ಚೆನ್ನಾಗಿದಾರ? ಈಗ ಇಲ್ಲಿ ನೋಡ್ತಾ ಇರೋದು ಬಂದು ನನ್ನ ಕೋ ಸಿಸ್ಟರ್ ದಿವ್ಯಾ, ಮಗುನ ಎತ್ಕೊಂಡಿರೋದು. ಹಾಗೆ ಅವ್ರ ಪಕ್ಕ ಇರೋದು ಬಂದು ನನ್ನ ಮೋಸ್ಟ್ ಫೇವ್ರೆಟ್ ರೇಖಾ ಭಾಬಿ, ನನ್ನ ರೇಖಾ ಭಾಬಿ. ಶಿ ಇಸ್ ಒನ್ ಸಚ್ ಪರ್ಸನ್ ದಟ್ ಎನಿ ಟೈಮ್ ನಾನು ಏನ್ ಬೇಕಾದ್ರೂ ಶೇರ್ ಮಾಡ್ಕೋಬಹುದು ಅಂತ. ಇವಳು ನಮ್ಮ ಕಸಿನ್. ನಾವೆಲ್ಲರೂ ಒಂದ್ ನಮ್ಮ ಚಿಕ್ಕಪ್ಪನ ಮಗನ್ ಮ್ಯಾರೇಜ್ ಸೇರಿದೀವಿ. ಎಲ್ರು ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ಚೆನ್ನಾಗಿ ಕಾಣಿಸ್ತಾ ಇದೀವ ಇಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಎಲ್ರು ಪ್ಲೀಸ್ ಎಲ್ರು ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಈ ಚಾನೆಲ್ಗೆ. First time somebody is telling like this. Yes. Yeah, thank you so much. Good. All the We are best. the best. We are the best. Poonam Didi and I are the best. Oh my god, what do I even tell about him? That's Appu, naughtiest child in the family ಅಂತಾನೆ ಹೇಳ್ಬೋದು. ಬಟ್ ಅವನ ಚಿಕ್ಕಮ್ಮ ಆಗಿ ಐ ವಿಲ್ ಆಲ್ವೇಸ್ ಲವ್ ಹಿಮ್ ನೋ ಮ್ಯಾಟರ್ ವಾಟ್. ನನ್ನ ಎಲ್ಲಾ ವಿಡಿಯೋಸ್ ನೋಡ್ತಾನೆ ಅವನು. ಎಲ್ಲಾ ವಿಡಿಯೋಸ್ ಅಲ್ಲೂ ಒಂದೊಂದು ಕಾಮೆಂಟ್ ನ ಹಾಕಿರ್ತಾನೆ ಅವನು. ಯಾವಾಗ್ಲೂ ನನ್ ಬ್ಲಾಗ್ ಅಲ್ಲಿ ಬರ್ಬೇಕು ಅಂತಿದ್ದ. ಅಂಡ್ ಫೈನಲಿ ಹಿಯರ್ ಯು ಸಿ ಅಪ್ಪು. ಹಿಯರ್ ಯು ಸಿ ಮೀ ಆಫ್ಟರ್ ಅ ಗ್ರೇಟ್ ಮೀಲ್. ನನ್ಗಂತೂ ಮದ್ವೆ ಮನೆ ಊಟ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಿಮ್ಗೂ ಕೂಡ ಹಾಗೇನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಾಗಿದ ತಕ್ಷಣ ನಾವೆಲ್ಲರೂ ಹೋಗ್ತಾ ಇದೀವಿ ಹಲ್ದಿ ಶಾಸ್ತ್ರಕ್ಕೆ. Guys, ಇದಾಗಿರುತ್ತೆ ಹಲ್ದಿ ಶಾಸ್ತ್ರ, ಬಟ್ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ರೆಗ್ಯುಲರ್ ಹಲ್ದಿ ಶಾಸ್ತ್ರ ಫಾರ್ ಶೋರ್. ದಿಸ್ ಇಸ್ ಅ ರಾಜ್ಪೂತ್ ವೆಡ್ಡಿಂಗ್. ಇನ್ ಡೀಟೇಲ್ ನನ್ನ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ ಕಡೆ ತನಕ ನೋಡಿ. ಆಗ್ಲೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡೋದ್ ಮರಿಬೇಡಿ. ಗೈಸ್, ಮೀಟ್ ಶೈಲಾ ಜಿಜಿ ಫ್ರಮ್ ಕೋಲಾರ್. ಸರ್ ಫುಲ್ ಟಯರ್ಡ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಶೈಲಕ್ಕ ವಾಯ್ಸ್ ಇಲ್ವಾ? ಯಾಕೆ? ನಿದ್ದೆ ಬರ್ತಾ ಇದೆ, 1:30 ಆಗೋಗಿದೆ. ಗೈಸ್ ಅವ್ರು ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಹಲ್ದಿ ಶಾಸ್ತ್ರ ಟೈಮ್ ಈಗ 1:30 ಆಗಿದೆ. ಹುಡುಗಿ ಮನೆಯವ್ರನ್ನ ಕೂರಿಸಿ ಶಾಸ್ತ್ರ ಮಾಡ್ತಿದ್ದಾರೆ. ಇದಾದ್ಮೇಲೆ ಹುಡುಗನೆ ಕಡೆಯವರು ಅಂದ್ರೆ ನಾವು ನಮ್ನ ಕೂರಿಸಿ ಶಾಸ್ತ್ರ ಮಾಡ್ತಾರೆ. ಅದಕ್ಕೋಸ್ಕರ ಶೈಲಾ ಜಿಜಿ ವೇಟ್ ಮಾಡ್ತಿದ್ದಾರೆ. ಬಟ್ ಶಿ ಇಸ್ ಆಲ್ಸೋ ಮೈ ಫೇವ್ರೇಟ್ ಗೈಸ್. ನೋಡಿ ಅವ್ರ ಸ್ಮೈಲ್ ಎಷ್ಟು ಚೆನ್ನಾಗಿದೆ.
ಮೀಟ್ ಸವಿತಾ ಭಾವಿ ಅಂಡ್ ಶೀಸ್ ದ ಮೋಸ್ಟ್ ಫ್ರೆಂಡ್ಲಿಯಸ್ಟ್ ಪರ್ಸನ್ ಅಂತಾನೆ ಹೇಳ್ಬೋದು ಗೈಸ್ ಫ್ಯಾಮಿಲಿಲಿ. ಬಟ್ ಬೂಮರಂಗ್ ನಾವೇನ್ ಕೊಡ್ತೀವೋ ವಾಪಸ್ ಅದನ್ನೇ ಕೊಡ್ತಾರೆ. ಅಂಡ್ ದೇರ್ ಯು ಸಿ ಸುಮಿ ಅಕ್ಕ ಅಟ್ ದ ಬ್ಯಾಕ್, ಜೊತೆಗೆ ವೀಣಾಜಿ ಯಾರು ಅಂತ ನಾನು ಅದಾಗ್ಲೇ ಹೇಳಿದ್ದೆ. ಹಾಗೆ ನೀವೀಗ ಇಲ್ಲಿ ನೋಡ್ತಿರೋದು ಬಂದು ಸವಿತಾ ಭಾವಿ ಅವರ ಫ್ರೆಂಡ್ ಜೊತೆಗೆ ಫ್ಯಾಮಿಲಿ ಮೆಂಬರ್ ಕೂಡ ಹೌದು. ಹಾಗೆ ಅವರಿಂದ ಈಗ ಇಲ್ಲಿ ನೀವು ನೋಡ್ತಿರೋದು ಬಂದು ದಿವ್ಯಾ. ಸೊ ನಾವ್ ಲೆಟ್ಸ್ ಗೆಟ್ ಇನ್ ಟು ಹಲ್ದಿ ಶಾಸ್ತ್ರ. ನಾನು ಅದಾಗ್ಲೇ ಮೆನ್ಷನ್ ಮಾಡಿದ ಪ್ರಕಾರ ದಿಸ್ ಇಸ್ ಅ ರಾಜ್ಪೂತ್ ವೆಡ್ಡಿಂಗ್. ಹಾಗೆ ಅವರ ಸಂಪ್ರದಾಯದಂತೆ ಮದ್ವೆಯನ್ನ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವರ ಪದ್ಧತಿಯಂತೆ ಹಲ್ದಿ ಶಾಸ್ತ್ರಕ್ಕೆ ಮದ್ವೆ ಹುಡುಗಿಗೆ ವೈಟ್ ಸ್ಯಾರಿಯನ್ನ ಹಾಕ್ಸಿ ಕೂರ್ಸಿ ಹಲ್ದಿ ಶಾಸ್ತ್ರನ ಮಾಡ್ತಾ ಇದ್ದಾರೆ. ಅಂಡ್ ಗೈಸ್ ಯು ನೋ ವಾಟ್, ಆಫ್ಟರ್ ಆಲ್ ದಿಸ್ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ಗೊತ್ತಾಯ್ತು ದಟ್ ನನ್ಗೆ ಈ ಕ್ಲಿಪ್ ನಾನು ತಗೊಳ್ಳೋ ಹೊತ್ತಿಗೆ ವಾಯ್ಸ್ ರೆಕಾರ್ಡ್ ಆಗೇ ಇರ್ಲಿಲ್ಲ ಅಂತ. ಹಾಗಾಗಿ ಒಂದಿಷ್ಟು ಕ್ಲಿಪ್ ಗಳಲ್ಲಿ ನಾನು ವಾಯ್ಸ್ ಓವರ್ ನ ಮಾಡಿರ್ತೀನಿ ಸೊ ದಟ್ ಏನಾಗ್ತಿದೆ ಅಂತ ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾಣ್ತಿಂದ. ಈಗ ನೀವಿಲ್ಲಿ ನೋಡ್ತಿರೋದು ಬಂದು ಮದ್ವೆ ಹುಡುಗನಿಗೆ ಅಂದ್ರೆ ಸೌರವ್ಗೆ ನಾವು ಹಲ್ದಿ ಶಾಸ್ತ್ರನ ಮಾಡ್ತಿದೀವಿ. ಅಂಡ್ ವಿ ಆರ್ ಫ್ರಮ್ ಗ್ರೂಮ್ ಸೈಡ್. ಹುಡುಗನ ಕಡೆಯಿಂದ ನಾವು ಮೊದ್ಲಿಗೆ ಸುಮಿಜಿ ಇಲ್ಲಿ ಹಲ್ದಿ ಹಾಕೊಳ್ತಾ ಇದ್ದಾರೆ ಹುಡುಗನಿಗೆ ಹಚ್ಚಕ್ಕೆ ಅಂತ ಹೇಳಿ. ಅನ್ಲೈಕ್ ನಮ್ ಕಡೆ ಅವರು ಹುಡುಗನ್ಗೆ ನಾವು ಹಲ್ದಿ ಶಾಸ್ತ್ರ ಏನ್ ಮಾಡ್ತಾರೆ, ಹುಡುಗನ್ ಹಿಂದೆ ಅವ್ರ ಹುಡುಗನ ತಾಯಿನ ಕೂಡ ನಿಲ್ಸಿ ಅವರು ಮುಂದೆ ಹುಡುಗನ್ನ ಕೂರಿಸಿ ಅರ್ಶಿನ ಶಾಸ್ತ್ರ ಮಾಡ್ತಾರೆ. ಹಾಗೆ ನಮ್ ಕಡೆ ಹೇಗೆ ನಾವು ಮೊದ್ಲು ಪಾದದಿಂದ ಶುರು ಮಾಡಿ ತಲೆ ಮೇಲೆ ಅಕ್ಷತೆಯನ್ನ ಹಾಕ್ತಿವಿ, ಅವ್ರ ಕಡೆ ಹಾಗಲ್ಲ. ಅರಿಶಿನವನ್ನ ಹಚ್ಬೇಕಾದ್ರೆ ಅವರು ಮೊದ್ಲಿಗೆ ತಲೆ ಮೇಲಿಂದಾನೇ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನೀವಿಲ್ಲಿ ನೋಡ್ತಿರೋ ಹಾಗೆ ಶಾಸ್ತ್ರವನ್ನ ಅವರು ಮಾಡ್ತಿರೋ ಅಂತದ್ದು. ಹಾಗೆ ಜಸ್ಟ್ ಬಿಫೋರ್ ದ ಹಲ್ದಿ ಅಂದ್ರೆ ಹಲ್ದಿಯನ್ನ ಶುರು ಮಾಡಕ್ಕಿಂತ ಮುಂಚಿತವಾಗಿ ಅವರು ಗಂಗೆ ಪೂಜೆ ಅಂತ ಹೇಳಿ ಮಾಡಿರ್ತಾರೆ ಗೈಸ್. ಅದು ಕ್ಲಿಪ್ ನನಗೆ ಸಿಕ್ಲಿಲ್ಲ, ಹಾಗಾಗಿ ನಾನು ಅದನ್ನ ಇಲ್ಲಿ ನಿಮ್ ಜೊತೆ ಶೇರ್ ಮಾಡಕ್ ಆಗ್ತಿಲ್ಲ. ಬಟ್ ಗಂಗೆ ಪೂಜೆ ಮಾಡ್ಬೇಕಾದ್ರೆ ಏನು ಅವರು ಬಿಂದಿಗೆಯಲ್ಲಿ ನೀರನ್ನ ತುಂಬಿಕೊಂಡು ಗಂಗೆ ಪೂಜೆ ಮಾಡಿರ್ತಾರೆ. ಆ ಕೊಡವನ್ನ ಕೆಳಗಡೆ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಅನ್ನ ಇಟ್ಟು ಪ್ಲೇಟ್ ಮೇಲೆ ಒಂದು ದೀಪವನ್ನ ಹಚ್ಚಿಟ್ಟು ಮೊದ್ಲಿಗೆ ಆ ಬಿಂದಿಗೆಗೆ ಅಕ್ಷತೆಯನ್ನೆಲ್ಲ ಹಾಕಿ ಶಾಸ್ತ್ರ ಮಾಡಿ ಆ ನಂತರ ಅರ್ಶನವನ್ನ ತಗೊಂಡು ಹುಡುಗನಿಗೆ ಹಚ್ಚಿ ಕೊನೆಗೆ ಅವರು ಅಕ್ಷತೆಯನ್ನ ಹುಡುಗನ ಮೇಲೆ ಹಾಕೋದು. ಈ ರೀತಿಯಾಗಿ ಇವ್ರ ಕಡೆ ನೋಡುವಾಗ ಹಲ್ದಿ ಶಾಸ್ತ್ರ ಆಗಿರತ್ತೆ. ಇದಿಷ್ಟು ಅಂದ್ರೆ ಹುಡುಗನ್ ಜೊತೆಗೆ ಹುಡುಗನ ಕೂರಿಸಿ ಹಲ್ದಿ ಶಾಸ್ತ್ರ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಅವ್ರ ಕಡೆ ಈಗ ನಾವು ಹೋಲಿ ಹಬ್ಬದ ಟೈಮಲ್ಲಿ ಬಣ್ಣದ ನೀರನ್ನ ಹೇಗೆ ಓಕುಳಿಯನ್ನ ಎರಚಿ ಆಡ್ತೀವೋ ಅದೇ ತರ ಅವರು ಹಳದಿ ನೀರನ್ನ ಸಕ್ಕರಾಗಿ ಮಜಾ ಮಾಡ್ಕೊಂಡು ಹೆಚ್ಚಾಡ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಗೈಸ್. ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಈ ಸತಿ ಯಾಕೆ ಅವರು ಏನ್ ಫಾಲೋ ಮಾಡ್ತಾರೆ ಅವರು ಅದನ್ನ ಇಲ್ಲಿ ಮಾಡ್ಲಿಲ್ಲ ಅಂತ. ಬಟ್ ಇನ್ ಫ್ಯೂಚರ್ ನೆಕ್ಸ್ಟ್ ಯಾವ್ದಾದ್ರು ವೆಡ್ಡಿಂಗ್ ನನ್ಗೆ ಇವ್ರ ಕಡೆ ಅಟೆಂಡ್ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ಆ ಕ್ಲಿಪ್ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಐ ಆಮ್ ಶೋರ್ ಗೈಸ್ ನೀವ್ ಅದನ್ನ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಅಂತ. ಸೊ ನೀವೀಗ ಇಲ್ಲಿ ನೋಡ್ತಿರೋದು ಬಂದು ಅವರು ಮುತ್ತೈದೆಯರನ್ನ ಕೂರಿಸಿ ಸಿಂಧೂರ್ ಅಂತ ಹೇಳಿ ಒಂದು ಟ್ರೆಡಿಷನಲ್ ಅಂದ್ರೆ ಕಸ್ಟಮ್ ನ ಫಾಲೋ ಮಾಡ್ತಾರೆ. ಇದ್ರಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು ಆಂಟಿ ಸೆರಗನ್ನ ತುದಿನ ಇಸ್ಕೊಂಡು ಅದನ್ನ ಒಂದು ಸಣ್ಣದು ಗಂಟು ತರ ಮಾಡಿ ಅಥವಾ ಹಾಗೆ ಆದ್ರೂ ಸರಿ ಕೆಳಗಡೆ 2 ವಿಳ್ಯದೆಲೆ, ಒಂದು ವಿಳ್ಯದೆಲೆಯಲ್ಲಿ ಅವರು ಸಿಂಧೂರ್ನ ಇಟ್ಟಿರ್ತಾರೆ. ಹಾಗೆ ಇನ್ನೊಂದು ವಿಳ್ಯದೆಲೆಯಲ್ಲಿ ಅರಿಶಿಣದಲ್ಲಿ ಮಾಡಿರುವಂತ ಗಣಪತಿ ನಾವೇನ್ ಗೌರಿ ಗಣೇಶ ಹಬ್ಬದಲ್ಲೆಲ್ಲ ಜನರಲ್ಲಿ ಇಡ್ತೀವಿ ಆ ತರ ಅರಿಶಿಣದಲ್ಲಿ ಒಂದು ಸಣ್ಣದಾಗಿ ಗಣಪತಿ ತರ ಮಾಡಿ ಇಟ್ಟಿರ್ತಾರೆ. ಈ ಸಿಂಧೂರ್ನ ತೆಗ್ದಿ ಅದಕ್ಕೆ ಹಚ್ಚಿ 3 ಸಲ ಅದಾದ್ಮೇಲೆ ಸೆರಗಿನ ತುದಿಯಲ್ಲಿ ಆ ಸಿಂಧೂರನ್ನ ಎತ್ಕೊಂಡು ನಾವು ನಮ್ಮ ಹಣೆಗೆ ಇಟ್ಕೊಳ್ಬೇಕು. ಇದಾಗಿರತ್ತೆ ಈ ಟ್ರೆಡಿಷನ್. ಹಾಗೆ ಆ ರೀತಿ ಮಾಡಿದ್ಮೇಲೆ ಯಾರು ಈ ಶಾಸ್ತ್ರವನ್ನ ಮಾಡಿರ್ತಾರೆ ಅಂದ್ರೆ ನೀವಿಲ್ಲಿ ನೋಡ್ಬೋದು ಆಂಟಿ ಕೂತಿದಾರಲ್ಲ ಕೆಳಗಡೆ, ಆ ರೀತಿ ಯಾರು ಈ ಶಾಸ್ತ್ರವನ್ನ ನಮ್ನ ಕೂರ್ಸಿ ಮಾಡಿರ್ತಾರೋ ಅವರು ನಮಗೆ ಈ ಶಾಸ್ತ್ರ ಮಾಡಿದ್ಮೇಲೆ ನಮ್ಮ ಮಡಿಲಿಗೆ ನಾವು ಮಡ್ಲಕ್ಕಿ ತುಂಬ್ತೀವಲ್ಲ ಜನರಲ್ಲಿ ನಮ್ ಕಡೆ, ಅದೇ ರೀತಿಯಲ್ಲಿ ಅವರು ಕೂಡ ಮುತ್ತೈದೆ ಸಾಮಾನನ್ನ ಇಟ್ಟು ನಮಗೆ ಕೊಡ್ತಾರೆ. ಅದಾಗಿರುತ್ತೆ ಈ ಟ್ರೆಡಿಷನ್. ಇದರ ನೆಕ್ಸ್ಟ್ ಎಪಿಸೋಡ್ ಆಗಿರುತ್ತೆ ಮುಹೂರ್ತದ ವಿಡಿಯೋ. ಟಿಪಿಕಲ್ ರಾಜ್ಪೂತ್ ವೆಡ್ಡಿಂಗ್ ವಿತ್ ಬಾರಾತ್ ಬ್ಯಾಂಡ್ ಬಜಾಯಿಸ್ಬಿಟ್ಟಿದ್ದೀವಿ ಗೈಸ್, ನೀವು ಮಿಸ್ ಮಾಡ್ಬೇಡಿ, ಖಂಡಿತವಾಗ್ಲೂ ನೋಡಿ. ಆ ವಿಡಿಯೋ ನಿಮ್ಗೆ ನೋಡ್ಬೇಕು, ನೋಟಿಫಿಕೇಶನ್ ಬರುತ್ತೆ. ಸೊ ಇವಾಗ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ದಟ್ ಯು ಡೋಂಟ್ ಮಿಸ್ ಔಟ್ ಆನ್ ಎನಿ ಆಫ್ ಮೈ ವ್ಲಾಗ್ಸ್ ಗೈಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.